ಪೊಲೀಸಿನವರಿಗೆ ಈ ಕೇಸಿನಲ್ಲಿ ದಿಕ್ಕು ತಪ್ಪಿಸ್ಲಾಯ್ತಾ? ಹಾಗಂತ ಒಂದು ಯೋಚನೆಯಲ್ಲಿ ತೊಡಗಿರಬೇಕಾದ್ರೆ ತನಿಖಾಧಿಕಾರಿಗಳಿಗೆ ಒಂದು ಮಹತ್ವದ ಮಾಹಿತಿ ಲಭ್ಯ ಆಗುತ್ತೆ. ಇದೊಂದು ಮನೆಗಳ್ಳರ ಕೃತ್ಯ ಎಂದು ಹೇಳಿದ್ದ ಚರ್ಚಿನವರು ಈ ಕೇಸಿನಲ್ಲಿ ಸುಳ್ಳು ಹೇಳಿರ್ತಾರೆ. ಸುಳ್ಳು ಹೇಳಿದ್ದಂತಹ ಚರ್ಚಿನವರನ್ನ ಕರೆದುಕೊಂಡು ಬಂದು ವಿಚಾರಣೆಗೊಳಪಡಿಸಿದಾಗ ಈ ಇಡೀ ಕೊಲೆಯ ರಹಸ್ಯ ಬಯಲಾಗುತ್ತೆ. ಪಾದ್ರಿಯ ಮರ್ಡರ್ ಕೇಸ್ನಲ್ಲಿ ಭಾಗಿಯಾದಂತಹ ಪೊಲೀಸರು ಬಹುಶಃ ಕರ್ನಾಟಕ ರಾಜ್ಯದ ಯಾವೊಂದು ಪ್ರಕರಣದ ಪತ್ತೆಯಲ್ಲೂ ಭಾಗಿಯಾಗಿರೋದಿಲ್ಲ. ಅಷ್ಟೊಂದು ದೊಡ್ಡ ಮಟ್ಟದ ಪೊಲೀಸರು ಈ ಕೇಸಿಗಾಗಿ ನಿದ್ದೆಗೆಟ್ಟಿರ್ತಾರೆ. $50 ಲಕ್ಷ ಫೋನ್ ಕಾಲ್ಗಳ ಪರಿಶೀಲನೆ, 10,000 ಜನರ ವಿಚಾರಣೆ, 2,000 ಮನೆಗಳ್ಳರ ತಪಾಸಣೆ. ಅದೊಂದು ಅಂಕಿ ಅಂಶಗಳೇ ಹೇಳ್ತವೆ ಬಹುಶಃ ಎಷ್ಟು ದೊಡ್ಡ ಸಂಖ್ಯೆಯ ಪೊಲೀಸರು ಇದೊಂದು ಎನ್ಕ್ವೈರಿಯಲ್ಲಿ ಭಾಗವಹಿಸಿರ್ತಾರೆ ಅಂತ. ಚರ್ಚಿನಲ್ಲಿದ್ದಂತಹ ಕೆಲ ಪಾದ್ರಿಗಳು ಫಾದರ್ ಥಾಮಸ್ ಕೊಲೆ ನಡೆದಾಗ ಸೂಟ್ ಕೇಸ್ನಲ್ಲಿ ಹಣ ಕಳುವಾಗಿದೆ ಅನ್ನುವಂಥ ಮಾಹಿತಿಯನ್ನ ಬೆನ್ನಟ್ಟಿದ್ದಂತಹ ಪೊಲೀಸರು ಬರೋಬ್ಬರಿ 10 ತಿಂಗಳ ಕಾಲ ಅದೇ ಆಯಾಮದಲ್ಲಿ ತನಿಖೆಯನ್ನು ನಡೆಸಿದ್ರು. ಆದರೆ ಫಾದರ್ ಕೊಲೆ ಪ್ರಕರಣದ ನೈಜ ಹಂತಕರು ಯಾರು ಪೊಲೀಸರಿಗೆ ಸಿಗೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಚರ್ಚ್ನಲ್ಲಿದ್ದವರ ಮೇಲೆಯೇ ಪೊಲೀಸರಿಗೆ ಅನುಮಾನ ಆರಂಭವಾಗುತ್ತೆ. ಬರೋಬ್ಬರಿ 50 ಲಕ್ಷ ಫೋನ್ ಕಾಲ್ಗಳನ್ನು ಪರಿಶೀಲಿಸಿದಂತಹ ಪೊಲೀಸರು ಅದರಲ್ಲಿ 30,000 ಫೋನ್ ನಂಬರ್ಗಳನ್ನು ಫೈಂಡ್ ಔಟ್ ಮಾಡ್ತಾರೆ. ಅದರಲ್ಲಿ ಚರ್ಚ್ನಲ್ಲಿ ಮಾಲಿ ಕೆಲಸ ಮಾಡ್ತಾ ಇದ್ದಂತಹ ರಾಜ ಮತ್ತು ಅಡುಗೆ ಭಟ್ಟನಾಗಿದ್ದಂಥ ರೆಡ್ಡಿ ಅನ್ನೋರ ಮೇಲೆ ಮೊಬೈಲ್ ನಂಬರ್ಗಳು ಮ್ಯಾಚ್ ಆದಾಗ ಆ ಇಬ್ಬರನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸ್ತಾರೆ. ನಮಗೇನು ಗೊತ್ತಿಲ್ಲ ಅನ್ನುವಂಥ ಆಸಾಮಿಗಳು ತಮಗರಿವಿಲ್ಲದಂತೆಯೇ ಮತ್ತೊಂದು ಹೆಸರನ್ನ ಪ್ರಸ್ತಾಪಿಸ್ತಾರೆ. ಆ ಹೆಸರೇ ವಿಲಿಯಂ ಪ್ಯಾಟ್ರಿಕ್ ಲೇವಿಯರ್. ಪೊಲೀಸರು ಮತ್ತೊಂದು ಚಾನ್ಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಈ ಮೂವರನ್ನು ವಶಕ್ಕೆ ಪಡೆಯುವ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಂದ ಯಾವುದೇ ಮಾಹಿತಿ ಬರೋದಿಲ್ಲ. ಆಗ ನ್ಯಾಯಾಲಯದ ಮೊರೆ ಹೋಗಿ ಈ ಮೂವರಿಗೆ ಬ್ರೈನ್ ಮ್ಯಾಪಿಂಗ್ ಅಂದರೆ ಮಂಪರು ಪರೀಕ್ಷೆ ನಡೆಸೋದಕ್ಕೆ ತೀರ್ಮಾನಿಸಲಾಯಿತು. ಅದರಂತೆಯೇ ಗುಜರಾತ್ನಲ್ಲಿ ಮೂವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸೋದ್ರ ಮೂಲಕ ಪೊಲೀಸರು ಒಂದು ಸ್ಫೋಟಕ ಮಾಹಿತಿಯನ್ನ ವಿಲಿಯಂ ಪ್ಯಾಟ್ರಿಕ್ ಕ್ಲೇವಿಯರ್ ಕಡೆಯಿಂದಲೇ ಬಾಯ್ಬಿಡಿಸ್ತಾರೆ. ಕ್ಲೇವಿಯರ್ನಿಂದ ಮಂಪರು ಪರೀಕ್ಷೆಯಲ್ಲಿ ಆರೋಪಿಗಳು ಯಾರು ಅನ್ನೋ ಮಾಹಿತಿ ದೊರಕುತ್ತೆ. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು 3 ಆರೋಪಿಗಳನ್ನು ಬಂಧಿಸ್ತಾರೆ. ಫಾದರ್ ಇಲಿಯಾಸ್ ಡ್ಯಾನಿಯಲ್, ವಿಲಿಯಂ ಪ್ಯಾಟ್ರಿಕ್, ಪೀಟರ್ ಅನ್ನುವ 3 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಫಾದರ್ ಮರ್ಡರ್ ಕೇಸ್ನ ಹಿಂದಿನ ರಹಸ್ಯ ಬಯಲಾಗುತ್ತೆ. ಸ್ಥಾನಮಾನಕ್ಕಾಗಿ ರಕ್ತ ಹರಿಸುತ್ತೇವೆ. ಫಾದರ್ ಕೊಲೆ ಪ್ರಕರಣ ಒಂದು ಚರ್ಚಿನಲ್ಲಿ ನಡೆಯುತ್ತೆ ಅಂದರೆ ಆಂತರಿಕ ಕಿತ್ತಾಟವೇ ನೇರವಾಗಿ ಕಾರಣವಾಗಿರುತ್ತೆ. 1920ರಲ್ಲಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಶವಂತಪುರದಲ್ಲಿದ್ದಂಥ 36 ಎಕರೆ ಪ್ರದೇಶವನ್ನು ಕನ್ನಡ ಕ್ಯಾಥೋಲಿಕ್ ಕ್ರೈಸ್ತರ ಅಭ್ಯುದಯಕ್ಕಾಗಿ ದೇಣಿಗೆಯಾಗಿ ನೀಡಿದ್ರು. ದಕ್ಷಿಣ ಭಾರತದಲ್ಲಿಯೇ ಸೇಂಟ್ ಪೀಟರ್ಸ್ ಫೋಂಟಿಫಿಕಲ್ ಸೆಮಿನರಿಯ ಹೆಸರುವಾಸಿಯಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಸೇರುವಂಥ ಯುವಕರು 7 ವರ್ಷದ ಬಳಿಕ ಫಾದರ್ಗಳಾಗುವ ಅರ್ಹತೆಯನ್ನು ಹೊಂದ್ತಾ ಇದ್ರು. ಫಾದರ್ಗಳಾದರೆ ದೇಶದ ಯಾವುದೇ ಮೂಲೆಯಲ್ಲಿರುವ ಚರ್ಚ್ಗಳಿಗೆ ಫಾದರ್ ಆಗುವಂಥ ಅರ್ಹತೆಯನ್ನು ಪಡೀತಾರೆ. ಹೀಗಾಗಿ ಇಲ್ಲಿ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಅನ್ನೋ ಕೂಗು ಕಳೆದ ಹಲವು ದಶಕಗಳಿಂದ ಕೇಳಿ ಬರ್ತಾ ಇತ್ತು. ಹಾಲಿ ರೆಕ್ಟರ್ ಆಗಿದ್ದ KJ ಥಾಮಸ್ ಕನ್ನಡೇತರರಿಗೆ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ರು ಅನ್ನುವಂಥ ಕೂಗು ಕೇಳಿ ಬಂದಿತ್ತು. ಇದೇ ವಿವಾದ ಹಲವಾರು ವರ್ಷಗಳಿಂದ ಸೆಮಿನರಿಯಲ್ಲಿ ನಡೀತಾ ಇತ್ತು. ಈ ಬಗ್ಗೆ ಹಲವಾರು ಬಾರಿ ಪ್ರತಿಭಟನೆಗಳು ನಡೆದಿದ್ವು. ಕೇವಲ ಪ್ರತಿಭಟನೆಯಿಂದ ಮಾತ್ರವೇ ಗೆಲುವು ದೊರಕಲ್ಲ ಅನ್ನೋದು ಚರ್ಚ್ನಲ್ಲಿದ್ದಂಥ ಫಾದರ್ ಇಲಿಯಾಸ್ ವಿಲಿಯಂ ಪ್ಯಾಟ್ರಿಕ್ನ ಅಭಿಪ್ರಾಯವಾಗಿತ್ತು. ಹೀಗಾಗಿ ಚರ್ಚ್ಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಪಡೆದುಕೊಂಡ್ರೆ ನ್ಯಾಯಾಲಯದ ಮೊರೆ ಹೋಗಬಹುದು ಅನ್ನೋದು ಇಲಿಯಾಸ್ ಪ್ಯಾಟ್ರಿಕ್ನ ಅಭಿಪ್ರಾಯವಾಗಿತ್ತು. ಆ ದಾಖಲಾತಿಗಳನ್ನು ಕದಿಯೋದಕ್ಕೆ ಮಾರ್ಚ್ 31ರ ರಾತ್ರಿ ಗುಲ್ಬರ್ಗಾ ಮೂಲದ ಪೀಟರ್, ಸ್ವಾಮಿ, ಫ್ರಾನ್ಸಿಸ್ ಅವತ್ತು ರಾತ್ರಿ ಚರ್ಚ್ ಒಳಗೆ ನುಗ್ತಾರೆ. ದಾಖಲಾತಿ ಕೊಠಡಿ ಇದ್ದಂಥ ರೂಮಿನ ಬಾಗಿಲು ಮುರಿಯುವಾಗ ಪಕ್ಕದ ಕೊಠಡಿಯಲ್ಲಿಯೇ ಮಲಗಿದ್ದಂಥ ರೆಕ್ಟರ್ KJ ಥಾಮಸ್ ಎಚ್ಚರಗೊಂಡು ಅಲ್ಲಿಗೆ ಬರ್ತಾರೆ. ಥಾಮಸ್ರನ್ನ ನೋಡಿದ ಪೀಟರ್ ರಾಡ್ನಿಂದ ಥಾಮಸ್ ಮೇಲೆ ಹಲ್ಲೆ ನಡೆಸಿ ಎದೆಯ ಮೂಳೆಯನ್ನು ಮುರಿಯೋ ಹಾಗೆ ದೇಹದ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗ್ಬಿಡ್ತಾರೆ. ಆ ಬಳಿಕ ರಕ್ತದ ಮಡುವಿನಲ್ಲಿದ್ದಂಥ ಥಾಮಸ್ ಕ್ಷಣಾರ್ಧದಲ್ಲಿಯೇ ಇಹಲೋಕವನ್ನು ತ್ಯಜಿಸಿಬಿಡ್ತಾರೆ.
ಕೊಲೆಯಾದ ಫಾದರ್ KJ ಥಾಮಸ್ ಅವರು ಇದೇ ಸೆಮಿನರಿಯಲ್ಲಿ ಹಲವು ವರ್ಷಗಳಿಂದ ಇದ್ದು ಇವರ ಕಾರ್ಯವೈಖರಿಯ ಬಗ್ಗೆ ಫಾದರ್ ಇಲಿಯಾಸ್ ಹಾಗೂ ಇತರರಿಗೆ ಆಡಳಿತಾತ್ಮಕ ವಿಷಯವಾಗಿ ಇಷ್ಟವಿರಲಿಲ್ಲ. ಕೆಲವರಿಗೆ ಮಾತ್ರ ಹೆಚ್ಚಿನ ಪ್ರಾಧಾನ್ಯತೆ ಸಿಗುತ್ತಿದೆ, ಆದ್ದರಿಂದ ಸೆಮಿನರಿಯಲ್ಲಿ ಬದಲಾವಣೆ ತರಬೇಕು ಮತ್ತು ಸೆಮಿನರಿಯಲ್ಲಿ ಕೆಲವು ಪ್ರಮುಖ ದಾಖಲಾತಿಗಳು ಇದ್ದಿದ್ದರಿಂದ ಅವುಗಳನ್ನು ತೆಗೆದುಕೊಳ್ಳಲು ಕಬ್ಬಿಣದ ರಾಡ್ ಹಾಗೂ ಇತರೆ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ದಿನಾಂಕ 31/3/2013 ರಾತ್ರಿ ವೇಳೆಯಲ್ಲಿ ಸೆಮಿನಾರಿಯಲ್ಲಿ ಹುಡುಕಾಡಲು ನಿರತರಾಗಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಫಾದರ್ ಥಾಮಸ್ ಅವರನ್ನು ಪ್ರಶ್ನಿಸಿದಾಗ ಇದರಿಂದ ಕೋಪಗೊಂಡ ಆರೋಪಿಗಳು ಫಾದರ್ ಥಾಮಸ್ ಅವರಿಗೆ ಆಯುಧಗಳಿಂದ ಹಲ್ಲೆ ಮಾಡಿ ನಂತರ ಕೊಲೆ ಮಾಡಿ ಸಂಬಂಧಪಟ್ಟ ಕಾಗದಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದರು. ಆರೋಪಿಗಳಾದ ಫಾದರ್ ಇಲಿಯಾಸ್, ಪೀಟರ್ ಮತ್ತು ವಿಲಿಯಂ ಪ್ಯಾಟ್ರಿಕ್ ಅವರುಗಳನ್ನು ದಸ್ತಮಾಡಿ ಮಾಡಲಾಗಿದೆ. ಇನ್ನೂ ಕೆಲವು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಮುಂಬರುವ ದಿನಗಳಲ್ಲಿ ಎಲ್ಲ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗುವುದು. ಇಡೀ ದೇಶವೇ ಬೆಚ್ಚಿ ಬೀಳಿಸಿದಂತಹ ಫಾದರ್ ಥಾಮಸ್ ಕೊಲೆ ಪ್ರಕರಣ ಪೊಲೀಸರ ಸೂಕ್ಷ್ಮತೆಯಿಂದ ಮತ್ತು ಈ ಕೇಸನ್ನು ಚಾಕಚಕ್ಯತೆಯಿಂದ ಭೇದಿಸಲಾಗುತ್ತೆ. ಆರೋಪಿಗಳು ಎಷ್ಟೇ ಚಾಕಚಕ್ಯತೆಯಿಂದ ಈ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಪೊಲೀಸರ ಹದ್ದಿನ ಕಣ್ಣಿನಿಂದ ಮಾತ್ರ ಬಚಾವಾಗೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಥಾಮಸ್ ಕೊಲೆ ಪ್ರಕರಣವನ್ನು ಭೇದಿಸಿದ ರೀತಿ ಇದೆಯಲ್ಲ, ಅದೊಂದು ಅದ್ಭುತ ಸಾಧನೆ. ಆರೋಪಿಗಳೇ ಪೊಲೀಸರನ್ನ ಡೈವರ್ಟ್ ಮಾಡಿದ್ರು ಕೂಡ ಪೊಲೀಸರ ಹದ್ದಿನ ಕಣ್ಣಿನಿಂದ ಯಾವೊಬ್ಬ ಆರೋಪಿಯೂ ಕೂಡ ತಪ್ಪಿಸಿಕೊಳ್ಳಲಾಗಲಿಲ್ಲ. ಇದೇ ಈ ಹೊತ್ತಿನ ವಿಶೇಷ. ಮುಂದಿನ ವಾರ ಇನ್ನಷ್ಟು ರೋಚಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್.